ನೋಡಿ ಗೈಸ್ ಹೆಂಗಿದೆ ಬಾ, ಇಷ್ಟು ಹಿಂಗೆ ಟಚ್ ಮಾಡ್ಕೊಂಡು ಹೋಗುತ್ತೆ ನೋಡಿ. ಜನ ಬಂದವ್ರೆ. ಫೈನಲ್ ಆಗಿ ಬಂದ್ವಿ. ಇದೆ ಗೊತ್ತಾ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ. ಫುಲ್ಲು ಮಂಜು ಗೈಸ್, ಏನು ಕಾಣ್ತಾ ಇಲ್ಲ, ಆದರೆ ಅಲ್ಟಿಮೇಟ್ ಆಗಿದೆ. ಒಳ್ಳೆ ವ್ಯೂ ಈ ಟೈಮಲ್ಲಿ ನೋಡಿ. ಮಂಜು ಬಂದಾಗೆ ಮಗು ಪಡ್ಕೊಂಡು ಹೋಗ್ತಾ ಇದೆ ನೋಡಿ. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ. ವ್ಯೂ ಮಾತ್ರ ಸೂಪರ್ ವ್ಯೂ ಗೈಸ್. ಟಿ ಹಿಲ್ಸ್ ವರ್ತಿದು, ನಿಜವಾಗ್ಲೂ ವರ್ತು ಹೇಳ್ತೀನಿ ನೋಡಿ ಗೈಸ್. ಹಂಗೆ ಆ ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ ಆ ವ್ಯೂ. ಡಿ ಹಿಲ್ಸ್ ಮೇಲಿಂದ ಕೆಳಗಡೆ ಸಿಟಿ ಎಲ್ಲ ಕಾಣ್ತಾ ಇದೆ ನೋಡಿ. ಚಿಕ್ಕದಾಗಿದೆ ನೋಡಿ, ಅದು ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಸೂಪರ್ ಆಗಿದೆ ನೋಡಿ ವ್ಯೂ ಮಾತ್ರ. ವ್ಯೂ ನಿಮಗೆ ಜಸ್ಟ್ 70 ಕಿಲೋಮೀಟರ್ ಅಷ್ಟೇ ಬರ್ತಿದ್ದು ನೀವು ಬರೋದು. ಒಳ್ಳೆ ಫಾಗ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಫಾಗ್ ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಹಂಗೆ ಮುಂದಕ್ಕೆ ನೋಡಿ ತೋರಿಸ್ತೀನಿ. ಇದೊಂದು ರೆಸಾರ್ಟ್ ಮೇಲಿರೋದು. ಆ ಬೆಟ್ಟದ ಮೇಲೆ ತುದಿಯಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ ನೋಡಿ. ಅಲ್ಲೇ ಇವಾಗ ನಾವು ಹೋಗ್ಬೇಕಾಗಿರೋದು. ಬಟ್ ಏನಂದರೆ 9 ಗಂಟೆ ಮೇಲೆ ಓಪನ್ ಮಾಡೋದಂತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡ. ಹಿಂಗಿದೆ ನೋಡಿ ಗೈಸ್, ಫಾಗ್ ಕ್ಲಿಯರ್ ಆಗಿದೆ ಸ್ವಲ್ಪ ನೋಡಿ. ಸಖತ್ತಾಗಿದೆ ಮಾತ್ರ ಇದು. ನೋಡಿ ಹೆಂಗಿದೆ, ಫುಲ್ಲು ವ್ಯೂ ಪಾಯಿಂಟ್ ಬೇಯಿಸಿದ್ರು. ಬಟ್ ಜನ ಅಲ್ಲೇ ಅರ್ಧಕ್ಕರ್ಧ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ನಾವು ಸ್ಟಾರ್ಟಿಂಗ್ ಬಂದವಲ್ಲ ಅಲ್ಲೇ, ಅವ್ರಿಗೆ ಗೊತ್ತಿಲ್ಲ ಇನ್ನು ಈ ಕಡೆ ಇದೆ ಅಂತ ನೋಡಿ. ನೋಡಿ ಬನ್ನಿ ಹಿಂಗೆ ಹೋಗೋಣ, ತೋರಿಸ್ತೀನಿ ನೋಡಿ. ಕೆಲವ್ರಿಗೆ ಮಾತ್ರ ಗೊತ್ತೈತೆ ನೋಡಿ. ನೋಡಿ ನೋಡಿ ರೋಡ್ ನೋಡಿ, ನಿಮಗೆ ಕಾಣ್ತಾ ಇದೆ. ಡೌನಲ್ಲಿ ಕಾಣ್ತಾ ಇದೆ ನೋಡಿ, ಅದು ರೋಡು. ಸಖತ್ತಾಗಿದೆ ಮಾತ್ರ ಇದು, ಸೂಪರ್ ಇದೆ ವ್ಯೂ ನೋಡಿ. ಸಖತ್ತಾಗಿ ಗಾಯ್ಸ್ ಬಂದ್ವಿ ಆ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ. ಇವಾಗ ಗೇಟ್ ಓಪನ್ ಮಾಡಿದ್ರು ನೋಡಿ. ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ, ಒಬ್ಬೊಬ್ಬರೇ. ನಾವು ಬಂದ್ವಿ ಹಂಗೆ. ಇನ್ನು ಮೇಲೆ ಹತ್ತಬೇಕಂತೆ, ಇನ್ನು 118 ಮೆಟ್ಲೇನೋ ಐತೆ ಅಂತ ಹೇಳಿದ್ರು. ಸೊ ಹತ್ತಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ನೋಡಿ. ಎಲ್ಲರೂ ಹತ್ತಾ ಇದ್ದಾರೆ ನೋಡಿ, ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಒಬ್ಬೊಬ್ಬರೇ. ನಾವು ಮುಂದಕ್ಕೆ ಹೋಗೋಣ ಬನ್ನಿ, ಹಂಗೆ ಹೋಗ್ತಾ ಇದ್ದೀವಿ ನೋಡಿ. ಹೆಂಗೆ ಮಾಡಿದ್ದಾರೆ ನೋಡಿ ಮೆಟ್ಲುಗಳು, ಬಂಡೆ ಕೊರೆದು ಚೆನ್ನಾಗಿ ಮಾಡಿದ್ದಾರೆ. ಒಂದೇ ಸರಿ ಸ್ಟೀಪ್ ಇಲ್ಲ, ಸೊ ಬಿಟ್ಟು ಮಾಡಿದ್ದಾರೆ. ಸೊ ಹತ್ತಕ್ಕೂ ನಮಗೆ ಈಸಿಯಾಗಿರಬೇಕು ಅಂತ ಸೊ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಒಂದು ಗಣೇಶ ಇದೆ ಅಲ್ಲೇ ಲೆಫ್ಟಲ್ಲಿ ಮಾಡಿದ್ದಾರೆ. ಆ 9:30ಗೆ ಸ್ಟಾರ್ಟ್ ಮಾಡಿದ್ರು ಓಪನ್ ಮಾಡೋಕ್ಕೆ ಗೇಟ್ನ. ಅರ್ಧ ದಾರಿವರೆಗೂ ಬಂದಲ್ಲಿ ಕೂತಿದ್ವಿ ನಾವು, ಬೇಗನೆ ಬಂದ್ವಿ. ಸೊ ಸ್ವಲ್ಪ ಲೇಟ್ ಆಯಿತು. ಬಂದರು ಅವರು 9:30ಗೆ ಬರೋದಂತೆ ರೆಗ್ಯುಲರಾಗಿ ಪೂಜಾರಿ. ನಮಗೆ ಮೊದಲು ಹೋಗ್ತಾಯಿದ್ರು ನೋಡಿ. ವ್ಯೂ ಪಾಯಿಂಟ್ ನೋಡಿ ತೋರಿಸ್ತೀನಿ ಇಲ್ಲಿಂದ. ಬಿಸಿಲು ಬಂದ್ಬಿಡ್ತು ನಾವು ದೇವಸ್ಥಾನದಲ್ಲಿ ಕೂತಿದ್ದಾಗಲೇ ಹತ್ರದಲ್ಲೇ ನೋಡಿ. ಬಿಸಿಲು ಹೆಂಗೆ ಹೊಡಿತಾ ಇದೆ. ಅಲ್ಲಿ ಹೆಂಗಿತ್ತು ಫಾಗು, ಅದಕ್ಕೆ ಆಪೋಸಿಟ್ ಇದು ನೋಡಿ. ಫುಲ್ಲು ಈ ಕಡೆ ಫುಲ್ಲು ಬಿಸಿಲು ಸರಿಯಾಗಿ ಹೊಡಿತೈತೆ ನೋಡಿ.
ನೋಡಿ ಪೂಜಾರರು ಹೋಯ್ತಾ ಇದ್ದಾರೆ ನೋಡಿ ನಮ್ಮ ಮುಂದೆ ಹತ್ಕೊಂಡು. ಅವ್ರ ಕೈಯಲ್ಲಿ ಹತ್ತಕ್ಕಾಗ್ತಾಯಿಲ್ಲ, ಪಾಪ ವಯಸ್ಸಾಗಿದೆ. ಅವ್ರ ಮುಂದೆ ಇನ್ನೊಬ್ರು ಹೋಗ್ತಾವ್ರೆ. ಇವರೇ ಮೇನ್ ಅರ್ಚಕರು ಇರಬೇಕು. ಇವರು ಬಿಟ್ಟು ಮುಂದೆ ಇನ್ನೊಬ್ರು ಐಟಮ್ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಫೈನಲ್ ಆಗಿ ಬಂದ್ವಿ ಆಲ್ಮೋಸ್ಟು ದೇವಸ್ಥಾನದ ಹತ್ರ. ನೋಡಿ ಹಂಗೆ ಹೋಗ್ತಾ ಇದ್ದಾರೆ ನೋಡಿ. ಎಲ್ಲರೂ ಲೆಫ್ಟಲ್ಲಿದೆ ದೇವಸ್ಥಾನ ಮೇಲ್ಗಡೆ. ನಾವು ಮುಂದೆ ಹೋಗ್ಬಿಟ್ಟು ಅಲ್ಲಿ ಶೂ ರ್ಯಾಕ್ ಇರುತ್ತೆ, ಶೂ ರ್ಯಾಕ್ ಹತ್ರ ಶೂಸ್ ಎಲ್ಲ ಇಟ್ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು. ನೋಡಿ ಲೆಫ್ಟಲ್ಲಿ ನೋಡಿ ಅಲ್ಲಿದೆ ದೇವಸ್ಥಾನ. ನೋಡಿ ಅಲ್ಲಿಂದ ಹಂಗೆ ಈ ಕಡೆ ಬರ್ಬೇಕು ನಾವು. ನೋಡಿ ರೈಟ್ ಸೈಡಲ್ಲಿ ನೋಡಿ ಕಲ್ಯಾಣಿ ಇದೆ. ಕಲ್ಯಾಣಿ ನೋಡೋಣ. ನೋಡಿ ಕಲ್ಯಾಣಿ ಇದು ತೀರ್ಥ. ನೋಡಿ ಬಂದ್ವಿ. ಇನ್ನೂ ಬಾಗಿಲು ತೆಗ್ದಿಲ್ಲ, ಒಳಗಡೆ ಏನೋ ರೆಡಿ ಮಾಡ್ತಾವ್ರೆ. ಅಭಿಷೇಕ ಅದಿದೇನೊಂದು ಮಾಡ್ತಾ ಇರಬೇಕು ಅನಿಸುತ್ತೆ. ಸೊ ನಾವು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಶ್ರೀ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಂದ್ವಿ. ಬಂದು ಎಲ್ಲರೂ ಕಾಯ್ತಾ ಇದ್ದರು ಓಪನ್ ಯಾವಾಗ ಮಾಡ್ತಾರೆ ಅಂತ. ಸೊ ಫೈನಲಿ ನೋಡಿ ಒಳಗೆ ಬಿಟ್ಟಿದ ತಕ್ಷಣ ಕ್ಯೂ ಇದೆ. ಆ ಕಂಬಿ ಒಳಗಡೆಯಿಂದ ಹೋಗಿ ನುಗ್ಗಿ ಹೋಗಬೇಕು, ಸುತ್ಕೊಂಡು ಬಳಸ್ಕೊಂಡು. ನೋಡಿ ಒಳಗಡೆ ಇದು ಪ್ರಹಾರದ ಒಳಗಡೆ ಇದೆ. ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ಸೊ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಕೋತೀನಿ, ಬಿಡೋದಿಲ್ಲ. ಸೊ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನಿಮ್ಗೆ ನೋಡಿ ಗೈಸ್, ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಆದರೂ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಧ್ವಜಸ್ತಂಭ, ಅಲ್ಲಿಂದ ಒಳಗೆ ಹೋಗ್ಬೇಕು. ಒಳಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಂಗೆ ಪ್ರಹಾರದ ಒಳಗಡೆ ಹೆಂಗೋ ಮಾಡಿದೆ, ನಿಮಗೋಸ್ಕರ ಮಾಡೋಣ ಅಂತ. ನೋಡಿ ಹಂಗೆ ಆಚೆ ಬಂದು ಫೈನಲಾಗಿ ದರ್ಶನ ಆಯಿತು. ನೋಡೋಣ. ಸೊ ಗೈಸ್, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬಂದ್ವಿ, ದರ್ಶನ ಮುಗೀತು. ಸೊ ಹೊರಡ್ತಾ ಇದ್ದೀವಿ. ಬನ್ನಿ, ಟೈಮ್ ಆಯಿತು. ದೇವಸ್ಥಾನ ತೆಗೆದಿದ್ದೆ 10 ಗಂಟೆ ಗೈಸ್. ಏನು ಮಾಡೋಣ, ಲೇಟ್ ಆಯಿತು. ದೇವ್ರ ದರ್ಶನ ಪಡಿಬೇಕಂದ್ರೆ ಸ್ವಲ್ಪ ಕಾಯಬೇಕು. ಕಾದ್ವಿ, ಅದಕ್ಕೆ ತಕ್ಕದ ಫಲ ಸಿಕ್ತು. ಸೊ ರಿಟರ್ನ್ ಕೆಳಗೆ ಇಳಿತಾ ಇದ್ದೀವಿ ಬೆಟ್ಟದಿಂದ. ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿತ್ತು ದೇವಸ್ಥಾನ, ತೃಪ್ತಿಯಾಗಿತ್ತು ಮನಸ್ಸಿಗೆ. ಸೊ ಬನ್ನಿ ಹೋಗೋಣ ನೆಕ್ಸ್ಟು. ಸೊ ಗಾಯ್ಸ್, ಮುಗೀತು ನಮ್ಮದು ಡಿ ಹಿಲ್ಸು. ಟೆಂಪಲ್ಗೂ ಬಂದ್ವಿ, ಎಲ್ಲ ಮುಗೀತು. ಚೆನ್ನಾಗಿ ದರ್ಶನವೂ ಆಯಿತು. ಚೆನ್ನಾಗಿತ್ತು ಗೈಸ್ ವಿಸಿಟ್. ಅಪ್ಪ ಸೂಪರಾಗಿತ್ತು ಜಾಗ, ಒಳ್ಳೆ ಮಜಾ ಬಂತು ನನಗಂತೂ. ಒಳ್ಳೆ ತೃಪ್ತಿ ಆಯಿತು ಗೈಸ್, ಮಾಡಿದ್ದು ಸಖತ್ತಾಗಿತ್ತು. ನೋಡಿ ರಿಟರ್ನ್ ಹೋಗ್ತಾ ಇದ್ದೀವಿ. ದಯವಿಟ್ಟು ಫಾಲೋ ಮಾಡ್ಕೊಳ್ದೇ ಇರೋರು ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ದಯವಿಟ್ಟು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ವ್ಲಾಗ್ಸ್ ಮಾಡ್ತಾನೆ ಇರ್ತೀವಿ, ನಿಮ್ಗೆ ಆಗ್ತಾ ಇರ್ತೀನಿ, ನೋಡ್ಬೋದು. ನೀವು ಸಪೋರ್ಟ್ ಮಾಡಿ ಗೈಸ್ ನಮಗೂ. ರೋಡ್ ಮಾತ್ರ ಸೂಪರ್ ಆಗಿದೆ ಗೈಸ್, ಸೂಪರ್ ಆಗಿದೆ ರೋಡ್ ಮಾತ್ರ, ಒಳ್ಳೆ ರೋಡು. ನೋಡಿ ಹೆಂಗಿದೆ ರೋಡು, ಸಿಂಧಿ ರೋಡು. ಒಳ್ಳೆ ವ್ಯೂ ಪಾಯಿಂಟ್ ನಿಮಗಂತೂ, ಮೇಲೆ ಹೋದ್ರೆ ಸಕ್ಕತ್ತಾಗಿದೆ. ನೋಡಿ ರೋಡ್ ನೋಡಿ ಹೆಂಗಿದೆ ನೋಡಿ ರೋಡು.
ಅಲ್ಟಿಮೇಟ್ ವ್ಯೂ. ರೋಡ್ ಮಾತ್ರ ಚೆನ್ನಾಗಿದೆ. ನಾವು ಕಾದಿದ್ಕು ದರ್ಶನ ಚೆನ್ನಾಗಾಯ್ತು ಗೈಸ್. ಅಷ್ಟೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ವಿ, ಚೆನ್ನಾಗಾಯ್ತು ದರ್ಶನ. ನೋಡಿ ಹೆಂಗಿದೆ ನೋಡಿ ಗೈಸ್ ರೋಡು. ಒಳ್ಳೆ ಎಂಜಾಯ್ ಮಾಡ್ಬೋದು ರೋಡಿದು. ಸೂಪರ್ ಆಗೈತೆ. ನಾನು ಬೆಳಗ್ಗೆ ಟೈಮ್ ಬಂದಾಗ ಇಷ್ಟು ಗೊತ್ತಾಗಿಲ್ಲ, ಬಟ್ ಇವಾಗ ನಿಮಗೆ ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿದೆ ರೋಡ್ ಆ್ಯಕ್ಚುಲಿ.